ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಗೈಸ್. ಇನ್ನು RCB ಎಷ್ಟು ಮ್ಯಾಚಸ್ನ ಗೆಲ್ಲಬೇಕು, ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಾದ್ರೆ RCB ತಂಡಕ್ಕೆ ಒಂದು ದೊಡ್ಡ ಅವಕಾಶ ಇದೆ. RCB ಪ್ಲೇ ಆಫ್ಗೆ ಎಂಟ್ರಿ ಕೊಡ್ಬೋದು ಗುರು. KKR ವಿರುದ್ಧ ಸೋತ ನಂತರ RCB ತಂಡದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಸೋತಿದ್ದು ಒಂದೇ ಒಂದು ರನ್ ಇಂದ. ನೆಕ್ಸ್ಟ್ ಮ್ಯಾಚ್ RCB ಗೆಲ್ಲೋದು ಗ್ಯಾರಂಟಿ ಅಂತಾನೆ ಹೇಳ್ತೀನಿ. ಯಾರೆಲ್ಲ RCB ಅಭಿಮಾನಿಗಳು ಹಾಗೆ ವೀಕ್ಷಕರು ಈ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗೈಸ್. RCB ತಂಡ ಒಂದು ರನ್ಸ್ ಇಂದ ಸೋತಿದ್ದಾರೆ. RCB ತಂಡ ಇವಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಎಲ್ಲಿದೆ? RCB ತಂಡಕ್ಕೆ ಇನ್ನೂ ಕೂಡ ಕೊನೆಯ ಅವಕಾಶ ಇದೆ ಅಂತಾನೆ ನಾನು ಹೇಳ್ತೀನಿ ಗೈಸ್. ಯಾಕಂದ್ರೆ RCB ತಂಡ 5 ಮ್ಯಾಚಸ್ ಆಡಿದೆ. 5 ಅಲ್ಲ ಗುರು, 8 ಮ್ಯಾಚಸ್ನ ಆಡಿದೆ. ಒಂದೇ ಒಂದು ಪಂದ್ಯವನ್ನ ಇಲ್ಲಿ ಗೆದ್ದಿರೋದು. 7 ಮ್ಯಾಚಸ್ನ ಸೋತಿದೆ. ಪಾಯಿಂಟ್ಸ್ ನಮಗೆ 2 ಪಾಯಿಂಟ್ಸ್ ಇದೆ ಗುರು. RCB ತಂಡಕ್ಕೆ ಇನ್ನೂ ಕೂಡ 6 ಮ್ಯಾಚಸ್ ಬಾಕಿ ಇದೆ. 6ಕ್ಕೆ 6 ಮ್ಯಾಚಸ್ನ ಇಲ್ಲಿ ಗೆದ್ರೆ ಎಷ್ಟಾಗುತ್ತೆ ಅಂತ ಅಂದ್ರೆ 12 ಪಾಯಿಂಟ್ಸ್ ಆಗುತ್ತೆ. ನಮ್ಮ ಹತ್ರ ಈಗ ಉಳ್ಕೊಂಡಿರೋದು 2 ಪಾಯಿಂಟ್ಸ್ ಇದೆ. ಟೋಟಲ್ ಆಗಿ 14 ಪಾಯಿಂಟ್ಸ್ ಆಗುತ್ತೆ. ಸ್ಟಿಲ್ RCB ಕ್ಯಾನ್ ಕ್ವಾಲಿಫೈ ಅಂತ ಹೇಳ್ಬೋದು ವಿತ್ 14 ಪಾಯಿಂಟ್ಸ್. RCB ತಂಡ 6ಕ್ಕೆ 6 ಪಂದ್ಯವನ್ನು ಕೂಡ ಗೆಲ್ಲಬೇಕಾಗತ್ತೆ. ಗೆದ್ದರೆ RCB ತಂಡ ಪ್ಲೇ ಆಫ್ಗೆ ಹೋಗೋದು ಗ್ಯಾರಂಟಿ. ಯಾಕಂದ್ರೆ KKR ಹಾಗೆ ರಾಜಸ್ಥಾನ್ ರಾಯಲ್ಸ್ ಮೇಲ್ಗಡೆ ಕೂತ್ಕೊಂಡಿದ್ದಾರೆ. ಇಬ್ರು ಕೂಡ ಬಲಿಷ್ಠವಾದ ತಂಡ. ಎಲ್ಲರೂ ಕೂಡ ಎಲ್ಲರ ಮೇಲೆ ಗೆದ್ಕೊಂಡು ಹೋದ್ರೆ, ಇವರಿಬ್ರು ಕೂಡ ಎಲ್ಲರ ಮೇಲೆ ಗೆದ್ಕೊಂಡು ಹೋದ್ರೆ RCB ತಂಡಕ್ಕೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. RCB ತಂಡ ಇನ್ನುಳಿದ ಪಂದ್ಯವನ್ನು ಕೂಡ 6ಕ್ಕೆ 6 ಪಂದ್ಯವನ್ನು ಕೂಡ ಗೆದ್ದರೆ RCB ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಪಕ್ಕ. ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. RCB ತಂಡದ ಮುಂದಿನ ಟಾರ್ಗೆಟ್ ಎಲ್ಲ ಪಂದ್ಯವನ್ನ ಗೆಲ್ಲಬೇಕು ಅಷ್ಟೇ ಗುರು. ಇನ್ನೂ ಕೂಡ ನಮ್ಮ RCB ತಂಡಕ್ಕೆ ಒಂದು ಕೊನೆಯ ಅವಕಾಶ ಇದೆ ಅಂತ ಹೇಳ್ತೀನಿ. 6ಕ್ಕೆ 6 ಪಂದ್ಯವನ್ನ ನಮ್ಮ RCB ತಂಡ ಗೆಲ್ಲಬೇಕು. 12 ಪಾಯಿಂಟ್ಸ್ ಸಿಗುತ್ತೆ. ಆಗ 2 ಪಾಯಿಂಟ್ಸ್ ಮೊದಲೇ ಇದೆ. ಟೋಟಲ್ ಆಗಿ 14 ಪಾಯಿಂಟ್ಸ್ ಸಿಕ್ಕಂತಾಗುತ್ತೆ. IPL 2024ನೆಯ ಪ್ರಮುಖ ಪಂದ್ಯ ನಮ್ಮ RCB ತಂಡ ಗೆಲ್ಲಲೇಬೇಕಿದೆ. RCB ತಂಡ ಗೆದ್ದರೆ ನಮ್ಮ RCB ಅಭಿಮಾನಿಗಳಿಗೆ ಸಖತ್ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚ್ ಯಾವುದು ಅಂತ ನಿಮಗೆ ಗೊತ್ತೇ ಇದೆ. ನೆಕ್ಸ್ಟ್ ಎದುರಾಳಿ, ಮುಂದಿನ ಎದುರಾಳಿ ಯಾರು ಅಂತ ಗೊತ್ತೇ ಇದೆ ಗೈಸ್. ಎದುರಾಳಿ ತಂಡವನ್ನ ಧೂಳಿಪಟ ಮಾಡಬೇಕು ಅಂತ ಅಂದರೆ ಹೊಸ ಗೇಮ್ ಪ್ಲಾನ್ ಜೊತೆ ನಮ್ಮ RCB ತಂಡ ಬರಬೇಕಾಗತ್ತೆ. ಕ್ಯಾಮರಾನ್ ಗ್ರೀನ್ ಅವರಂತೂ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಬೆಂಕಿಯಾದ ಫೀಲ್ಡಿಂಗ್ ಹಾಗೆ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ರಜತ್ ಪಟಿದಾರ್ ಅವರು ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ವಿಲ್ ಜಾಕ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಹಾಗೆ ಡುಪ್ಲೆಸಿಸ್ ಅವರು ಒಂದು ಸ್ವಲ್ಪ ಬೇಗ ಔಟ್ ಆಗ್ತಾ ಇದ್ದಾರೆ. ಇವರು ಲಾಂಗ್ ಇನ್ನಿಂಗ್ಸ್ ಆಡಿದ್ರೆ RCB ತಂಡ ಪಕ್ಕ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ಅಂತಾನೆ ಹೇಳ್ಬೋದು. ಬಾಲಿಂಗ್ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ನಮ್ಮ ತಂಡದ್ದು. ಹೇಗೆ ಆದ್ರೂ ನಾವು 20 ರನ್ಸ್ನ ಹೊಡಿಸ್ಕೊತಾ ಇದ್ದೀವಿ. ಪವರ್ ಪ್ಲೇಯಲ್ಲಿ ಹಾಗೆ ಮಿಡಲ್ ಓವರ್ಸಲ್ಲಿ ವಿಕೆಟ್ಸ್ನ ತಗೋಬೇಕಾಗುತ್ತೆ. ಆವಾಗ ನಮ್ಮ RCB ತಂಡ ಗೆಲ್ಬೋದು. ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ RCB ತಂಡಕ್ಕೆ ದೊಡ್ಡ ಸಂಕಷ್ಟ ಅನಿಸ್ತಿದೆ. ಆದರೂ ಕೂಡ RCB ತಂಡಕ್ಕೆ ಇನ್ನೂ ಕೂಡ ಒಂದು ಕೊನೆಯ ಅವಕಾಶವಿದೆ ಅಂತ ಹೇಳ್ತೀನಿ. RCB ತಂಡ KKR ವಿರುದ್ಧ ಒಂದೇ ಒಂದು ರನ್ಸ್ ಇಂದ ಸೋತಿರೋದ್ರಿಂದ RCB ತಂಡದ ಪಾಯಿಂಟ್ಸ್ ಟೇಬಲ್ ಅಷ್ಟೇನು ಕೆಳಗೆ ಬಂದಿಲ್ಲ ರನ್ ರೇಟು. ಆದರೆ ಇಲ್ಲಿ ನಮ್ಮ RCB ತಂಡ ಒಂದು ಒಳ್ಳೆ ದಾಖಲೆನ ಮಾಡಿದೆ ಅಂತಾನೆ ಹೇಳ್ತೀನಿ ಗೈಸ್. ಯಾರೆಲ್ಲ RCB ಅಭಿಮಾನಿಗಳು ವೀಕ್ಷಕರು ಈ ಒಂದು ವಿಡಿಯೋನ ನೋಡ್ತಿದ್ದೀರಾ, ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಮ್ಮ RCB ಅಭಿಮಾನಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್.